ನಮಸ್ಕಾರಗಳು. ನನ್ನ ಹೆಸರು ಅಭಿಷೇಕ್ ಸರ್ ಮತ್ತು ಇವನು ನನ್ನ ಗೆಳೆಯ ಸಿರನ್ ಕೆ. ನಮ್ಮ ಪ್ರಾಜೆಕ್ಟ್ ಹೆಸರು ಮಲ್ಟಿ ಗ್ಲೋಬಲ್ ಸೊಲ್ಯೂಷನ್. ನಮಗೆ ಬೇಕಾಗಿರುವ ನೀರು, ಆಹಾರ ಮತ್ತು ಎನರ್ಜಿಯನ್ನು ಜನರೇಟ್ ಮಾಡುವ ಸೊಲ್ಯೂಷನ್ ಇಲ್ಲಿದೆ. ಮೊದಲಾಗಿ ನಾವು ಇಲ್ಲಿ ಹೈನು ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡಿದ್ದೇವೆ. ಹೈನು ಸಾಕಾಣಿಕೆಯಿಂದ ನಮಗೆ ಸೆಗಣಿ ಮತ್ತು ಹಾಲು ದೊರೆಯುತ್ತದೆ. ಆಮೇಲೆ ಇಲ್ಲಿ ಕುರಿ ಸಾಕಾಣಿಕೆಯಿಂದ ನಮಗೆ ಬಟ್ಟೆ ಮಾಡಲು ಹುಲ್ಲು ದೊರೆಯುತ್ತದೆ ಮತ್ತು ಮಾಂಸ ದೊರೆಯುತ್ತದೆ. ಇಲ್ಲಿ ಬಂದಿರೋ ಸೆಗಣಿಯಿಂದ ಇಲ್ಲಿ ನಾವು ಗೋಬರ್ ಗ್ಯಾಸ್ ಮಾಡ್ತೀವಿ. ಗೋಬರ್ ಗ್ಯಾಸಿಂದ ಇಲ್ಲಿ ಮನೆಗೆ ಬೇಕಾಗಿರೋ ಉತ್ಪಾದನೆಗಳಿಗೆ ಸಿಗುತ್ತದೆ, ಗ್ಯಾಸ್ ಸಿಗುತ್ತದೆ. ಮುಂದಿನ ಭಾಗವನ್ನು ನನ್ನ ಗೆಳೆಯ ಮಾಡುತ್ತಾನೆ. ಹಾಗೆಯೇ ಉಳಿದಿರುವ ಗೊಬ್ಬರವನ್ನು ಇಲ್ಲಿರುವ ಗಿಡಕ್ಕೆ ಹಾಕಿ ಇವನ್ನು ಬೆಳೆಸುತ್ತೇವೆ. ಇಲ್ಲಿ ನಾವು ಉಳಿದ ಗೊಬ್ಬರವನ್ನು ಅದನ್ನು ತಗೊಂಡು ಇಲ್ಲಿ ಜೋಳ, ಭತ್ತ ಮತ್ತು ಇತ್ಯಾದಿಯನ್ನು ಬೆಳೆಯುತ್ತೇವೆ. ಹಾಗೆಯೇ ಇವೆಲ್ಲದಕ್ಕೆ ಮೂಲವಾಗಿದ್ದು ನೀರು. ಅದಕ್ಕಾಗಿ ನಾವಿಲ್ಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಮಳೆ ಬಂದಾಗ ಇಲ್ಲಿ ನೀರನ್ನು ಸ್ಟೋರ್ ಮಾಡಲು ಒಂದು ಬಾವಿಯನ್ನು ತೋಡಿ ಆ ನೀರನ್ನು ನಮ್ಮ ಮನೆಗೆ ಹಾಗೂ ಉಳಿದ ಎಲ್ಲ ಭಾಗಗಳಿಗೆ ನಾವು ಮಾಡಬಹುದು. ಹಾಗೆ ನಾವು ವೆಜಿಟೇಬಲ್ ಆಯಿತು, ಹಣ್ಣನ್ನು ಏರೋಫೋನಿಕ್ಸ್ ಸಹಾಯದಿಂದ ಗಿಡಗಳನ್ನು ಬೆಳೆಸುತ್ತೇವೆ. ಇವು ಏರೋಫೋನಿಕ್ಸಿನ ಎಕ್ಸಾಂಪಲ್ಸ್. ಇವಾಗ ನೆಕ್ಸ್ಟ್ ಪಾರ್ಟ್ ನಮ್ಮ ಫ್ರೆಂಡಿಂದ ಎಕ್ಸ್ಪ್ಲೇನ್ ಆಗ್ತದೆ. ಈಗ ನಾವು ನೆಕ್ಸ್ಟ್ ಕಡೆ ಬಂದರೆ ಸೋಲಾರ್ ಪ್ಯಾನಲ್. ಇಲ್ಲಿ ಕೋಳಿಯನ್ನು ಸಾಕಾಣಿಕೆ ಮಾಡಿದ್ದೇವೆ. ಈ ಕೋಳಿಯಿಂದ ಮಾಂಸ ಮತ್ತು ಮೊಟ್ಟೆ ದೊರೆಯುತ್ತದೆ. ಮತ್ತು ಇಲ್ಲಿ ಮೀನು ಸಾಕಾಣಿಕೆ ಮಾಡಿದ್ದೇವೆ. ಇಲ್ಲಿಂದ ಕೂಡ ನಮಗೆ ಮಾಂಸ ದೊರೆಯುತ್ತದೆ. ಇಲ್ಲಿ ಎಲ್ಲ ಹುಣಸೆ, ಮಾವು ಮತ್ತು ಹಲಸಿನ ಹಣ್ಣಿನ ಗಿಡ ಎಲ್ಲ ಬೆಳೆದಿದ್ದೇವೆ. ಆಮೇಲೆ ಮುಂದಿನ ಪಾರ್ಟನ್ನು ನನ್ನ ಫ್ರೆಂಡ್ಸ್ ಅನಿಸಿಕೆ ಮಾಡುತ್ತಾನೆ. ಹಾಗೆಯೇ ನಾವಿಲ್ಲಿ ಸೋಲಾರ್ ಪ್ಯಾನಲ್ಗಳನ್ನು ಹಾಕಿ ಎಲೆಕ್ಟ್ರಿಸಿಟಿ ಹಾಗೂ ಹೈಡ್ರೋಫೋನಿಕ್ಸ್ ಸಹಾಯದಿಂದ ಮೇವನ್ನು ಬೆಳೆಯುತ್ತೇವೆ. ಆ ಮೇವನ್ನು ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆಗೆ ಆಗುತ್ತೇವೆ. ಸೂರ್ಯನು ಈ ಡೈರೆಕ್ಷನ್ನಲ್ಲಿದ್ದಾಗ, ಸೂರ್ಯನ ಬೆಳಕು ಡೈರೆಕ್ಟಲ್ಲಿ ಬಂದಾಗ ಇಲ್ಲಿ ಮೇವನ್ನು ಬೆಳೆಯುತ್ತೇವೆ. ಆಗ ಮೇವಿಗೆ ಬಹಳ ಸೂರ್ಯ ಆದರೆ ಸೋಲಾರ್ ಪ್ಯಾನಲನ್ನು ಸ್ಲೈಡ್ ಮಾಡುತ್ತೇವೆ. ಆಗ ಮೇವು ಸೇಫ್ ಆಗಿರ್ತದೆ.